ಹಾಯ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋ ಮೊನ್ನೆ ಮಾಡಿದ ವಿಡಿಯೋ ಕಂಟಿನ್ಯೂಷನ್ ವಿಡಿಯೋ ಆ್ಯಕ್ಚುಲಿ. ನಾನು ಲಾಸ್ಟ್ ವಿಡಿಯೋ ನೋಡಿದವರಿಗೆ ಗೊತ್ತಿರ್ಬೋದು, ನಾನು ನನ್ನ ಮಗ ಹುಷಾರಿಲ್ಲ ಅಂತ ಹೇಳಿ ಬೇಗ ಬಂದಿದ್ದೆ ವರ್ಕಿಂದ. ಅದರ ನಂತರ ಅವನು ಸ್ವಲ್ಪ ಕೂಲಾದ, ಅಂದರೆ ಅವನ ಇಮ್ಯುನಿಟಿ ಪವರ್ ಒಳ್ಳೆಯದುಂಟು. ಸೊ ಅದಕ್ಕೋಸ್ಕರ ನಾನು ಮೆಡಿಸಿನ್ ಕೊಟ್ಟಿರಲಿಲ್ಲ, ಚೆಕ್ ಮಾಡ್ತಾನೇ ಇದ್ದೆ. ಮತ್ತು ಒಂದು ಜ್ವರ ಮೇಲೆ ಹತ್ತಿಲ್ಲ. ಸೊ ನಾನು ಹೇಳಿದೆ, ಇವನನ್ನು ಹೀಗೇ ಕೂರಿಸಿ ಇಟ್ಟರೆ ಅವನು ಅಲ್ಲಿ ಕೂತಿ ಮತ್ತೆ ಬೋರ್ ಆಗ್ತಾನೆ. ಸೊ ನಾವು ಏನಾದರೂ ಮಾಡೋಣ ಅಂತ ಹೇಳಿ ಪೇರ್ಲೆ ಹಣ್ಣೆಲ್ಲ ತೆಗಿಲಿಕ್ಕೆ ಹೋದ್ವಿ. ನಮ್ಮ ಮರಕ್ಕೆ ತುಂಬ ಪೇರ್ಲೆ ಹಣ್ಣಾಗತ್ತೆ ಮಾತ್ರ. ಫುಲ್ ಬಂದು ಗಿಳಿ ತಿನ್ನೋದು. ಆ ಗಿಳಿ ಕೂಡ ಕಾಣಿಸೋದೇ ಇಲ್ಲ, ಬಿಕಾಸ್ ಎಲೆ ಕೂಡ ಗ್ರೀನ್ ಇರೋದ್ರಿಂದ ಆ ಗಿಳಿ ತಿಂತಾ ಇರೋದು ಕೂಡ ಗೊತ್ತಾಗಲ್ಲ. ಸೊ ಈ ಥರ ಎಲ್ಲ ತಿಂದು ಬಿಡತ್ತೆ. ಸೊ ನಮಗೆ ಅದು ತಿನ್ನಲಿಕ್ಕೆ ಸಿಗೋದು ತುಂಬ ಕಡಿಮೆ, 10ರಲ್ಲಿ 1 ಪೇರ್ಲೆ ಹಣ್ಣು ಸಿಗ್ಬೋದು. ಇದು ನನ್ನ ಹಸ್ಬೆಂಡ್ ಒಂದು 4 ವರ್ಷದ ಹಿಂದೆ, ಐ ಥಿಂಕ್ 3 ವರ್ಷ ಅಥವಾ 4 ವರ್ಷದ ಹಿಂದೆ ಹಾಕಿದ ಮರದ್ದು ಮಾವಿನಕಾಯಿ ಈಗ ಬಿಟ್ಟಿದೆ. ಇದೆಲ್ಲ ಕೃಷಿಯಾಗಿರೋದ್ರಿಂದ ಈಗ ಬೇಗ ಮಾವಿನ ಹಣ್ಣೆಲ್ಲ ಆಗತ್ತೆ ಅಲ್ಲ. ಸೊ ಇದು ಫಸ್ಟ್ ಟೈಮ್ ಈ ಗಿಡಕ್ಕೆ ಆದದ್ದು, ಅವರು ಮುಟ್ಲಿಕ್ಕೆ ಕೊಡಲ್ಲ ನಮಗೆ. ಇದು ರಂಬುಟ್ ಅಂತ ನಿಮಗೆ ಗೊತ್ತಿರ್ಬೋದು, ಅದರದ್ದು ಗಿಡ. ಇದಕ್ಕೆ ಕೂಡ ಹೂ ಬಿಟ್ಟಿದೆ, ನೋಡೋಣ. ಆದರೆ ನಾನು ತೋರಿಸ್ತೀನಿ. ನನಗೆ ಏನೋ ವಿಶ್ವಾಸ ಇಲ್ಲ ಇದಕ್ಕೆ ಆಗೋದಾಗ್ಬೋದಾ. ನಾನು ಹೇಳಿದರೆ ಅವರು ಇಲ್ಲ ಆಗತ್ತೆ ಅದಕ್ಕೆ ಅಂತಲೇ ಹೇಳ್ತಾ ಇದ್ದಾರೆ. ನೋಡೋಣ, ಆದಾಗ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆಗಿದೆ ಅಂದರೆ ಹಣ್ಣಾಗಿದೆ ಅಂತ ಹೇಳಿ. ಸೊ ಮತ್ತು ನನ್ನ ಮಗನಿಗೆ ಮಾವಿನ ಹಣ್ಣು ಕಾಯಿ ತೆಗಿಲಿಕ್ಕಿತ್ತು, ಅವನೊಂದು ಕೋಲು ತೊಗೊಂಡು ಬಂದಿದ್ದ. ಮತ್ತು ಅದರದ್ದು ತೆಗೆಯೋದು ಬೇಡ ಅಂತ ಹೇಳಿದರು ಹಸ್ಬೆಂಡ್. ಸೊ ಮತ್ತೊಂದು ಅಲ್ಲಿಯೇ ಹಿಂದ್ಗಡೆ ಇನ್ನೊಂದು ಮರ ಉಂಟು ನಕ್ಕರೆದು, ಅದರದ್ದು ತೆಗಿಯು ಅಂತ ಹೇಳಿದರು ಹಸ್ಬೆಂಡು. ಸೊ ನಾವಲ್ಲಿ ತೆಗಿತಾ ಇದ್ವಿ. ಹೇಗಾದರೆ ಮಾಡಿ ಅವನದೊಂದು ಮೂಡು ಸರಿ ಮಾಡಬೇಕಲ್ಲ, ಅಂದರೆ ಅವನು ಕೂತಲ್ಲೇ ಕೂತ್ಕೊಂಡಿದ್ರೆ ಸಿಕ್ನೆಸ್ ಥರ ಫೀಲ್ ಆಗ್ತದೆ ಅಂತ ಹೇಳಿ ಈ ಥರ ಔಟಿಂಗ್ ಏನಾದರೂ ಮಾಡ್ತಾ ಇದ್ವಿ. ಇದು ಚಿಕ್ಕು ಗಿಡ ಕೂಡ ಹಾಕಿದ್ದಾರೆ, ಅವರಿಗೆ ಸ್ವಲ್ಪ ಗಿಡದ ಹುಚ್ಚು ಉಂಟು, ಅವ್ರು ಹಾಕ್ತಾ ಇರ್ತಾರೆ ಏನಾದರೂ. ಮಾವಿನ ಮರದ್ದು ನಮಗೆ ತುಂಬ ಅಂದರೆ ತುಂಬ ಮೆಮೊರೀಸ್ ಉಂಟು. ಚಿಕ್ಕದಿರುವಾಗ ನಮ್ಮ ಮನೆಯಲ್ಲಿ ಒಂದು 2-3 ದೊಡ್ಡ ಮರ ಇತ್ತು. ಅರ್ಧ ಊರಿನವರೆಲ್ಲ ಆ ಮರಕ್ಕೆ ಬರ್ತಾಯಿದ್ರು. ಈ ವಿಡಿಯೋ ನೋಡ್ತಾ ಇದ್ದವರು ನಮ್ಮ ಊರಿನವರಾದರೆ ಗೊತ್ತಿರ್ಬೋದು. ಸುಮ್ಮನೆ ಕಲ್ಲು ಹಾಕಿ, ಅಂದರೆ ಜೋರಾಗಿ ಬಿಸಾಡಿ ಮಾವಿನಕಾಯಿ ಬಿದ್ದಿದೆ ಅಂತೇಳಿ ಸುಮ್ಮನೆ ಓಡಿಸ್ತಾ ಇದ್ವಿ. ಎಷ್ಟೆಲ್ಲ ಒಳ್ಳೆ ಮೆಮೊರೀಸ್ ಉಂಟು. ಮಾವಿನಕಾಯಿ ಅಂದರೆ ತುಂಬ ಮೆಮೊರೀಸ್ ಉಂಟು ನನಗೆ. ಈಗಿನ ಚೈಲ್ಡ್ಹುಡ್ಡಿಗೂ ಮತ್ತು ಮೊದಲಿನ ಚೈಲ್ಡ್ಹುಡ್ಡಿಗೆ ತುಂಬ ಡಿಫ್ರೆನ್ಸ್ ಉಂಟಲ್ಲ. ನಮ್ಮ ಪೇರೆಂಟ್ಸ್ ಕೂಡ ಯಾರು ಮರಕ್ಕೆ ಬಂದರೂ ಕೂಡ ಅವರು ಹೇಗೆ ಓಡಿ ಹೋಗಿ ಹೆಕ್ತಾ ಇದ್ದಾರೆ, ಹಾಗೆಯೇ ನಾವು ಹೆಕ್ಕಿ ತರಬೇಕಿತ್ತು. ಅದು ನಮ್ಮ ಮರ, ಅದು ನೀವು ತೆಗಿಲಿಕ್ಕಿಲ್ಲ, ಆ ಥರ ಎಲ್ಲ ಮೆಂಟಾಲಿಟಿ ಇರಲೇ ಇಲ್ಲ. ಈಗ ಎಲ್ಲ ಹೇಗೆ ಅಂತ ಹೇಳಿದರೆ ನಮ್ಮದು ಅಂತ ಹೇಳಿದ್ದು ಜಾಸ್ತಿ ಬಂದು ಹೋಗಿದೆ ಎಲ್ಲರಿಗೂ ಕೂಡ. ಎಲ್ಲ ಅಂದರೆ ನಾವು ಸೇರಿ ಎಲ್ಲರಿಗೂ ಕೂಡ. ಅದರ ನಂತರ ಒಂದು ಪಪ್ಪಾಯ ತೆಗಿಲಿಕ್ಕೆ ಬಂದ್ವಿ. ಈ ಮರ ಏನುಂಟಲ್ಲ, ಇದು ದೊಡ್ಡ ಸುಂಟರ ಗಾಳಿಗೆ ಕೆಳಗೆ ಬಿದ್ದಿತ್ತು ಆಗ್ಬೋದು. ಮತ್ತು ಆ ಮರವನ್ನು ನಾವು ನೆಟ್ಟಗೆ ಮಾಡಿಲ್ಲ, ಬಟ್ ಆ ಮರ ಹಾಗೆಯೇ ಬೆಳೀತಾ ಅದಕ್ಕೆ ಆಗಿದೆ ಪಪ್ಪಾಯ. ತುಂಬ ಮರಗಳಿದ್ವು ಪಪ್ಪಾಯದ್ದು. ಲಾಸ್ಟ್ ಒಂದು 3 years ಬಿಫೋರ್ ತುಂಬ ದೊಡ್ಡದೊಂದು ಸುಂಟರ ಗಾಳಿ ಬಂದಿತ್ತು. ನಮ್ಮ ಕೊಲ್ಪೆದ ಬೈಲ್ ಟು ಮಡಂತ್ಯಾರ್ನವರಿಗೆ ಸರಿ ಗೊತ್ತಿರ್ಬೋದು. ಎಲ್ಲ ಅಂದರೆ ಎಲ್ಲ ಗಿಡಗಳು ಬಿದ್ದಿದೆ ಆಗ, ಯಾವುದು ಕೂಡ ಇಲ್ಲನೇ ಅಂತ ಹೇಳ್ಬೋದು. ಅದರ ನಂತರ ಒಂದು ಸ್ವಲ್ಪ ಬೀಜ ಬಿದ್ದು ಆಗಿವೆ. ಇವೆಲ್ಲ ನಾವು ಹಾಕಿದ್ದೆಲ್ಲ ತನ್ನಷ್ಟಕ್ಕೆ ಆದದ್ದು. ಇದು ಅಣ್ಣನ ಮನೆ, ಇನ್ನೊಂದು ಅಣ್ಣನ ಮನೆ. ಸೊ ನಾವು ಅಲ್ಲಿ ತೆಗಿಲಿಕ್ಕೆ ಬಂದದ್ದು. ಅದರ ನಂತರ ಮೇಲೆ ಬಂದು ನೋಡಿದೆ ಏನಾಗಿದೆ ನೋಡೋಣ ತರಕಾರಿ ಎಲ್ಲ ಅಂತ ಹೇಳಿ. ಎಲ್ಲ ಸುಟ್ಟು ಬೂದಿಯಾಗಿದೆ ಗಿಡಗಳೆಲ್ಲ. ಒಳ್ಳೆಯದಾಗಿತ್ತು ತರಕಾರಿ, ನಾವು ಯಾವುದು ಕೂಡ ಮಾರಿಲ್ಲ, ಎಲ್ಲ ನಮ್ಮ ಮನೆಗೇ ಸಾಕಾಯಿತು. ಈ ಥರ ಒಣಗಿ ಹೋಗಿದೆ, ಈಗ ಏನು ಕೂಡ ಇಲ್ಲ ಈಗ ಅಷ್ಟು. ಇನ್ನು ನೆಕ್ಸ್ಟ್ ಇನ್ನೊಂದು ರೌಂಡ್ ಹಾಕಬೇಕು, ಯಾವಾಗ ಗೊತ್ತಿಲ್ಲ, ಟೈಮ್ ಇಲ್ಲ ಅಲ್ಲ. ತುಂಬ ಟೈಪಲ್ಲಿ ಆಗತ್ತೆ ನಮ್ಮ ಮನೆಯಲ್ಲಿ ಫ್ರೂಟ್ಸ್ ಎಲ್ಲ. ಇದು ಪೈನಾಪಲ್. ನಾನು ಮದುವೆಯಾಗಿ ಬಂದ ನಂತರ ನನಗೆ ಇದೆಲ್ಲ ಒಂಥರ ಸರ್ಪ್ರೈಸ್ ಥರ, ಯಾಕಂದರೆ ನಮ್ಮ ಊರಲ್ಲಿ ಎಲ್ಲ ಇಷ್ಟೆಲ್ಲ ಫ್ರೂಟ್ಸ್ ಕೂಡ ಮನೆಯಲ್ಲಿ ಆಗಲ್ಲ. ಬಟ್ ಒಂದು ಖುಷಿ ಏನಂದರೆ ಈ ಸೈಡಲ್ಲಿ ಕೃಷಿಗೆ ತುಂಬ ವ್ಯಾಲ್ಯೂ ಕೊಡ್ತಾರೆ, ಅದೊಂದು ಒಳ್ಳೆಯದು. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಮಗನಿಗೆ ಸ್ಕೂಲಿಗೆ ಕಳಿಸಿಲ್ಲ, ಬಿಕಾಸ್ ಅವನಿಗೆ ಕಫ ಸ್ವಲ್ಪ ವಾಮಿಟ್ ಆಗಿ ಕೂಡ ಹೋಗಿತ್ತು. ಸೊ ಸೀದಾ ಮಂಡೆಯಿಂದ ಕಳಿಸೋಣ ಅಂತ ಅಂದ್ಕೊಂಡ್ವಿ. ಅವನು ಹೇಗಂತ ಹೇಳಿದರು, ಪ್ರಿ KG ನರ್ಸರಿ ಅಲ್ಲ, ಏನು ದೊಡ್ಡ ಹೋಗಿ ಏನು ಮಾಡಲಿಕ್ಕಿಲ್ಲ ಅಂತ ಹೇಳಿ.
ಸೊ 2 ಡೇಸ್ ಹಾಲಿಡೇ ಆಯಿತು ಒಂದು ಫ್ರೈಡೇ ಮತ್ತು ಸ್ಯಾಟರ್ಡೇ. ಇದು ಕಾಯಿ ಏನು ಇದು ಮಾಡ್ತಾ ಇದ್ದಾರೆ, ಇದೆಲ್ಲ ಎಣ್ಣೆಗೆ. ಅಷ್ಟೇನಿರಲಿಲ್ಲ ಈ ಸಲ, ಸ್ವಲ್ಪ ಸಿಕ್ಕಿದೆ, ಜಾಸ್ತಿ ಇರಲಿಲ್ಲ. ಬೆಳಿಗ್ಗೆ ಈ ಕೆಲಸ ಹಸ್ಬೆಂಡ್ ಮಾಡ್ತಾ ಇದ್ದರು. ನೆಕ್ಸ್ಟ್ ನಾನು ರೆಡಿಯಾಗಿ ಬಂದೆ ಸಲೋನಿಗೆ. ತುಂಬ ಜನ ಕೇಳ್ತೀರಾ ನನಗೆ ಡ್ಯಾಂಡ್ರಫ್ ಶ್ಯಾಂಪು ಏನಾದರೂ ಹೇಳಿ ಅಂತ. ಇದು ಕೊನಾಸ್ನವ್ರದ್ದು, ಮೆಡಿಕಲಲ್ಲಿ ಸಿಗುತ್ತೆ ನಿಮಗೆ. 2012 ಏನೋ ಉಂಟು. ಸೊ ಅದು ತೊಗೊಂಡ್ರೆ ನಿಮಗೆ ಒಳ್ಳೆಯದುಂಟು ಇದರದ್ದು ರಿಸಲ್ಟ್. ಇದನ್ನು ಅಪ್ಲಿಕೇಶನ್ ಮಾಡಿ ಸ್ಕಾಲ್ಫಿಗೆ ಒಂದು 1 ಅವರ್ ಟು 2 ಅವರ್ ನಿಲ್ಬೋದು. ಅದರ ನಂತರ ನಿಮ್ಮ ರೆಗ್ಯುಲರ್ ನಾರ್ಮಲ್ ಶ್ಯಾಂಪು ಏನುಂಟು ಅದನ್ನು ಯೂಸ್ ಮಾಡಿ, ಒಳ್ಳೆ ಹೋಗುತ್ತೆ. 3 to 4 ಟೈಮ್ಸಿಗೆ ಸಾಧಾರಣ ಹೋಗ್ತದೆ. ಒಂದು ಬಾಟಲ್ ಯೂಸ್ ಮಾಡಿದ ನಂತರ ನೆಕ್ಸ್ಟ್ ಬಿಫೋರ್ ಯಾವಾಗ ಆಗ್ತದೆ ನಿಮಗೆ ಆಗ ವಾಪಸ್ ಪರ್ಚೇಸ್ ಮಾಡ್ಬೋದು. ಅದರ ನಂತರ ಒಂದು ನಮಗೆ ಸಂಡೇ ಮೇಕ್ ಓವರ್ ಉಂಟು. ನನಗೆ ಒಂದು ಡಿಫ್ರೆಂಟ್ ಟೈಪಲ್ಲಿ ಫ್ರಂಟ್ ಹೇರ್ ಸ್ಟೈಲ್ ಬೇಕಿತ್ತು. ಸೊ ಕ್ಲೈಂಟ್ ಕೂಡ ಅದೇ ಫೋಟೋ ಕಳಿಸಿದ್ರು, ಅದರಿಂದ ನನಗೆ ನೀತಾ ಅದೇ ಮಾಡಲಿಕ್ಕಿತ್ತು. ಸೊ ಅದನ್ನು ನೀತಾ ಟ್ರೈ ಮಾಡ್ತಾ ಇದ್ಲು. ಹೊಸದಾಗಿ ಏನಾದರೂ ಬೇಕಂತ ಹೇಳಿದರೆ ನನಗೆ ಮಿನಿಯ ಕ್ಲೈಂಟಿಗೆ ಈ ಥರ ಮೊದಲನೇ ದಿನ ನಾವು ಟ್ರಯಲ್ ಮಾಡ್ಕೊಳ್ತೀವಿ. ಅದರ ನಂತರನೇ ಕ್ಲೈಂಟ್ ಮೇಲೆ ಮಾಡ್ತೀವಿ. ಡೈರೆಕ್ಟ್ ಕ್ಲೈಂಟ್ ಮೇಲೆ ಟ್ರಯಲ್ ಮಾಡಲಿಕ್ಕೆ ಹೋಗಲ್ಲ. ನಮಗೆ ಕೂಡ ಈ ಥರ ಎಲ್ಲ ಟ್ರಯಲ್ ಮಾಡಿಯೇ ಮಾಡಬೇಕಾಗ್ತದೆ, ಎಷ್ಟೇ ಕಲ್ತಿರಲಿ. ಅದರ ನಂತರ ನನಗೆ ಉಂಟಲ್ಲ, ಹೈಬ್ರೋಸ್ ಮಾಡಿದ್ಲು ನಿರೋಷ. ಒಂದು ಹೈಬ್ರೋ ಮಾಡಿ ಇಟ್ಟಿದ್ದಾಳೆ, ಇನ್ನೊಂದು ಹೈಬ್ರೋ ಮಾಡಿಲ್ಲ. ಕ್ಲೈಂಟ್ ತುಂಬ ಇದ್ದರು, ಬಾಕಿಯಾಗಿದೆ. 2 ದಿನ ನಾನು ಒಂದು ಹೈಬ್ರೋ ಎಲ್ಲಿ ಸುತ್ತಿದ್ದೀನಿ. ಈಗ ನಾನು ವಾಯ್ಸ್ ಓವರ್ ಕೊಡ್ತಾ ಇರುವಾಗ ಕೂಡ ನನ್ನ ಐಬ್ರೋಸ್ ಇನ್ನೂ ಆಗಿಲ್ಲ. ಸೊ ನಾನು ಒಂದು ಐಬ್ರೋ ಅಲ್ಲಿಯೇ ಸುತ್ತಾ ಇದ್ದೀನಿ ಎಲ್ಲ ಪ್ರದೇಶವನ್ನು. ನೆಕ್ಸ್ಟ್ ನಮಗೆ 6 o'clock ಮೇಕ್ ಓವರ್ ಇತ್ತು. ನೆಕ್ಸ್ಟ್ ಡೇ ವಿಡಿಯೋ ಇದು. ಹೊರಟಿದ್ದೀವಿ, ನಿರೋಷನಿಗೊಂದು ಪಿಕಪ್ ಮಾಡಿದ್ವಿ ಅಲ್ಲಿಂದ. ಸೊ ನಾವೀಗ ಹೊರಟಿದ್ದೀವಿ ನಮ್ಮ ಸಲೋನಲ್ಲಿಯೇ, ಬಿಕಾಸ್ ಇವತ್ತು ಇರೋದು ಸಲೋನಲ್ಲಿಯೇ. ಒಂದು 6 o'clock ಉಂಟು, ಒಂದು 8 o'clock ಉಂಟು. ಈ ಸಂಡೇ ಅಂದರೆ ನಿನ್ನೆಗೆ ತುಂಬ ಮದುವೆಗಳಿದ್ದವು. ಸೊ ಬೆಳಿಗ್ಗೆ ಹೊರಟಿದ್ದೀವಿ. ಒಳ್ಳೆಯದಾಯಿತು, ಅವರು ಬೇಗ ಬರ್ತೀನಿ ಅಂತ ಹೇಳಿ, ಇನ್ನೊಬ್ಬರು ಲೇಟ್ ಬರ್ತೀನಿ ಅಂತ ಹೇಳಿದ್ದು. ಎಷ್ಟು ಟೈಮ್ ಇದ್ದರೂ ಸಾಕಾಗಲ್ಲ ರೆಡಿ ಮಾಡುವಾಗ. ಶುರುವಲ್ಲಿ ಅನಿಸುತ್ತೆ ಬೇಡ ಇಷ್ಟು ಬೇಗ ಯಾಕೆ ಅಂತ ಅನಿಸುತ್ತೆ ಕ್ಲೈಂಟಿಗೆ. ಮತ್ತು ಇಲ್ಲಿ ಬಂದ ನಂತರ ಲೇಟ್ ಆಗುವಾಗ ಅವರು ದಡಬಡ ಮಾಡೋದು. ಸೊ ಎಷ್ಟು ಬೇಗ ಬಂದರೂ ಕೂಡ ಹುಡುಗಿಯರಿಗೆ ಸಾಕೇ ಆಗಲ್ಲ. ಆ್ಯಕ್ಚುಲಿ ನಾನು ಮತ್ತು ನೀತವೇ ಜಾಸ್ತಿಯಾಗಿ ಬರೋದು ಬೆಳಿಗ್ಗೆ. ಇವತ್ತು ನಿರೋಷ ಬಂದಿದ್ದಾಳೆ, ಬಿಕಾಸ್ ಇವತ್ತಿನ ಹೇರ್ ಸ್ಟೈಲ್ ಏನುಂಟು ನಿರೋಷ ಮಾಡೋದು. ಅವರಿಗೂ ಕೂಡ ಪ್ರಾಕ್ಟೀಸ್ ಕೂರಬೇಕಲ್ಲ ಅಂತ ಹೇಳಿ ಒಬ್ಬೊಬ್ಬರಿಗೇ ಕರ್ಕೊಂಡು ಬರೋದು. ಸೊ ಇವತ್ತಿನ ಹೇರ್ ಸ್ಟೈಲ್ ಎಲ್ಲನೂ ನಿರೋಷ ಮಾಡೋದು. ಹೀಗೆ ಆಲ್ರೆಡಿ ಬಾಕ್ಸ್ ಫೋಲ್ಡಿಂಗಿಗೆ ಅವರು ಸೀರೆ ಕೊಟ್ಟಿದ್ದರು. ಈ ಥರ ಸೀರೆ ಕೊಟ್ಟಿದ್ದರೆ 5 ನಿಮಿಷವೂ ಜಾಸ್ತಿಯೇ ಸೀರೆ ಉಡಿಸಲಿಕ್ಕೆ. ಬಟ್ ಯಾಕೆ ಗೊತ್ತಿಲ್ಲ, ಒಂದು ಸ್ವಲ್ಪ ಜನ ನಮ್ಮ ಈಗ ಕ್ರಿಶ್ಚಿಯನ್ಸಲ್ಲಿ ಎಲ್ಲ ಆದರೆ ನಾವೇನು ಸಾಡೋ ಅಂತೀವಿ, ಧಾರೆ ಸೀರೆ, ಅದು ಕೂಡ ಕೊಡಲ್ಲ. ಅಲ್ಲಿ ಹೋಗಿ ಉಡಿಸೋಣ ಅಂತ ಹೇಳ್ತಾರೆ. ಬಟ್ ಲಾಸ್ಟ್ ಮೂಮೆಂಟ್ ಉಡಿಸೋದ್ರಿಂದ ಉಂಟಲ್ಲ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಇನ್ನೊಂದು ಬ್ರೈಡಿಗೆ ಸುಸ್ತಾಗತ್ತೆ ಅಲ್ಲಿ ಉಡಿಸೋದು ಇಲ್ಲಿ ಉಡಿಸೋದು ಅಂತ ಹೇಳಿ. ಬಿಕಾಸ್ ಒಂದು ಅವರಿಗೆ ಫುಲ್ ಡೇ ನಿಂತ್ಕೊಂಡು ಸುಸ್ತಾಗಿರುತ್ತೆ. ಸೀರೆ ಉಡಿಸೋದು ಕೂಡ ಸ್ಪೀಡ್ ಆಗಬೇಕಂದ್ರೆ ಥರ ಮಾಡಿ ಅವರಿಗೂ ಕೂಡ ಸುಸ್ತು ಮಾಡಿ ಬಿಡ್ತೀವಿ. ನೆಕ್ಸ್ಟ್ ಇಲ್ಲಿ ಇವ್ರದ್ದು ಆಲ್ಮೋಸ್ಟ್ ರೆಡಿ ಆಗ್ತಾ ಬಂದಿದೆ. ಫ್ರಂಟ್ ಹೇರ್ ಸ್ಟೈಲ್ ಈ ಥರ ಬೇಕಿತ್ತು ಇವರಿಗೆ. ಬ್ಯಾಕ್ ಜಡೆ ಇತ್ತು. ಫ್ರಂಟ್ ಸೈಡಲ್ಲಿ ನಾನು ಮೇಕಪ್ ಮಾಡ್ತಾ ಬರ್ತಾ ಇದ್ದೀನಿ. ನೀತಾ ಫ್ರಂಟ್ ಮಾಡಿ ಕೊಟ್ಟಿದ್ಲು, ನಿರೋಷ ಬ್ಯಾಕ್ ಮಾಡ್ತಾ ಇದ್ದಾಳೆ. ನನಗೆ ಒಂದು ತುಂಬ ಖುಷಿಯ ವಿಷಯ ಏನಂತ ಹೇಳಿದರೆ, ನಾನು ಯಾವುದೇ ಒಂದು ಕ್ಲೈಂಟಿಗೆ ಮೇಕ್ ಓವರ್ ಮಾಡಿದರೆ 100% ಕ್ಲೈಂಟ್ಸಿಗೆ ಮೇಕಪ್ ಮಾಡಿದರೆ ಯಾರೂ ಕೂಡ ಇದು ಜಾಸ್ತಿಯಾಗಿದೆ ಅದು ಜಾಸ್ತಿಯಾಗಿದೆ ಕಡಿಮೆ ಮಾಡಿ ಅಂತ ಹೇಳಲ್ಲ. ಬಟ್ ಇದನ್ನೆಲ್ಲ ನಾನು ಒಂದೇ ದಿನ ಕಲ್ತಿಲ್ಲ. ನಾನು ಕೂಡ ಫೇಲಿಯರ್ಸ್ ಮೇಕಪ್ಪನ್ನು ನೋಡಿದ್ದೀನಿ, ಕಷ್ಟಪಟ್ಟು ಅದರ ನಂತರ ಅದನ್ನು ತಿದ್ದಿ ಬರೆದು ವಾಪಸ್ ಕಲಿತು ಮಾಡಿದ್ದೀನಿ. ಸೊ ಎಲ್ಲರಿಗೂ ನಾನು ಮತ್ತೆ ಕೇಳ್ತಾ ಇರ್ತೀನಿ, ಮೇಡಮ್ ಸರಿಯಾಗಿದೆ ಇಲ್ಲ ನೋಡಿ, ಚೆಕ್ ಮಾಡಿ. ನನಗೆ ಆಲ್ಮೋಸ್ಟ್ 100%, 99% ಜನ ಯಾರೂ ಕೂಡ ನನಗೆ ಚೇಂಜ್ ಮಾಡಲಿಕ್ಕೆ ಹೇಳಲ್ಲ ಅಥವಾ ತೆಗಿಲಿಕ್ಕೆ ಹೇಳಲ್ಲ. ಬಟ್ ಇದನ್ನು ನಾನು ನನಗೋಸ್ಕರ ಹೊಗಳ್ಕೊಳ್ತಾ ಇಲ್ಲ, ಅದನ್ನು ಅಚೀವ್ ಮಾಡಲಿಕ್ಕೆ ನಾನು ಕೂಡ ತುಂಬ ಕಷ್ಟಪಟ್ಟಿದ್ದೀನಿ.
ಇವರು ನೆಕ್ಸ್ಟ್ ಒನ್, ಇವ್ರದ್ದೀಗ ನಡೀತಾ ಉಂಟು. ಇವರಿಗೆ ಕೂಡ ಜಡೆನೇ ಇತ್ತು, ಫ್ರಂಟ್ ಹೇರ್ ಸ್ಟೈಲ್ ಬೇರೆದಿತ್ತು. ಇವ್ರದ್ದು ಈ ಮೊದಲು ಕೂಡ ನಾನು ಮಾಡಿದ್ದೀನಿ ಮೇಕ್ ಓವರು. ಸೊ ಲಾಸ್ಟ್ ಟೈಮ್ ಅವರಿಗೆ ಸ್ವಲ್ಪ ಭಯ ಇತ್ತು ನಾನು ಮಾಡುವಾಗ. ಈ ಸಲ ಅವರು ಒಂದು ಚೂರು ಕೂಡ ಮಾತಾಡಿಲ್ಲ. ಅವರು ಒಂದು ಆಲ್ರೆಡಿ ಮಾಡಿರುವ ಮೇಕ್ ಓವರ್ ಫೇಲಿಯರ್ ಇತ್ತಂತೆ. ಅಫ್ಕೋರ್ಸ್ ಯಾರಿಗಾದರೂ ಒಂದು ಸಲ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದ್ದರೆ ನಮ್ಮ ಮೇಲೇನೂ ವಿಶ್ವಾಸ ಮಾಡಬೇಕಂತ ಇಲ್ಲ ಅಲ್ಲ. ಸೊ ಈ ಸಲ ಅವರಿಗೆ ಟೆನ್ಷನ್ ಫ್ರೀ ಆಗಿ ಕೂತಿದ್ರು. ಹೇರ್ ಸ್ಟೈಲ್ ಆಗಲಿ ಮೇಕ್ ಓವರ್ ಆಗಲಿ ನಾವು ಮೊದಲೇ ಡಿಸ್ಕಸ್ ಮಾಡಿ ಇರ್ತೀವಿ. ನನ್ನ ವಿಡಿಯೋ ನೋಡ್ತಾ ಇರುವವರು ಯಾರಾದರೂ ಮೇಕ್ ಓವರ್ ಅಥವಾ ಬ್ಯೂಟಿಷಿಯನ್ಸ್ ಆದರೂ ಕೂಡ ನೀವು ಕೂಡ ಅದನ್ನೇ ಮಾಡಿ. ಬಿಕಾಸ್ ಈಗಿನ ಹೇರ್ ಸ್ಪ್ರೇಗಳು ಒಂದು ಸಲ ಹೊಡೆದ ನಂತರ ಮತ್ತೆ ಚೇಂಜ್ ಮಾಡಿ ಅಂತ ಹೇಳಿದರೆ ಭಾರಿ ಕಷ್ಟ. ಸೊ ಅದರಿಂದ ಒಂದು ಸಲ ಡಿಸ್ಕಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಲಿಪ್ಸ್ಟಿಕ್ ಶೇಡ್ಸ್ ಅಥವಾ ಗ್ಲಾಸಿ ಲುಕ್ ಅಥವಾ ಫ್ರಂಟ್ ಹೇರ್ ಸ್ಟೈಲ್, ಬ್ಯಾಕ್ ಹೇರ್ ಸ್ಟೈಲ್. ಈಗ ಗೂಗಲ್, ಇನ್ಸ್ಟಾಗ್ರಾಮ್ ಬಂದಿರೋದ್ರಿಂದ ಎಲ್ಲನೂ ಇರುತ್ತೆ ಅದರಲ್ಲಿ. ಸೊ ನಮಗೆ ಈಸಿಯಾಗಿ ಕೂಡ ವರ್ಕ್ ಮಾಡ್ಬೋದು, ಕ್ವಿಕ್ಕಾಗಿ ಕೂಡ ಮಾಡ್ಬೋದು. ಇಬ್ಬರು ಕೂಡ ಹೇಗೆ ಕಾಣಿಸ್ತಿದ್ದಾರೆ ಅಂತ ಹೇಳಿ ನನಗೆ. ನೆಕ್ಸ್ಟ್ ಉಂಟಲ್ಲ ಒಂದು ದೊಡ್ಡ ಪೋಪಟದದ್ದು, ನಾನು ಪ್ಯಾಂಟೇ ಉಲ್ಟಾ ಹಾಕಿ ಬಂದದ್ದು ಬೆಳಿಗ್ಗೆ ಅರ್ಜೆಂಟಲ್ಲಿ. ಅಷ್ಟು ಪುರ್ಸತ್ತಿರಲಿಲ್ಲವ ಅಂತ ನನಗೆ ತೋರಿಸಲು ಆಗಲಿ. ಇದು ಹೆಂಗ ಉಲ್ಟಾಕಿ ಬಂದದ್ದು ಪ್ಯಾಂಟ್. ಹೌದು ಹೌದು ನೋಡಿ, ಪ್ಯಾಂಟ್ ಉಲ್ಟಾ ಹಾಕಿದ್ದಾರೆ, ಮುಂದೆ ಹಿಂದೆ ಹಾಕಿದ್ದಾರೆ, ಹಿಂದೆ ಮುಂದೆ ಹಾಕಿದ್ದಾರೆ ನೋಡಿ. ನೋಡಿ 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 ನನ್ನದೇ ಮರ್ಯಾದೆ ತೆಗಿತಾರೆ ಅಂದ್ರೆ ನೆಕ್ಸ್ಟ್ ಇಲ್ಲಿ ಒಂದು ನೀತಾ ಪಫ್ ಯೂಸ್ ಮಾಡ್ತಿದ್ದಾಳೆ ನೋಡಿ. ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಡೈಲಿ ಬೇಸಿಸ್, ರೆಗ್ಯುಲರ್ ಆಗಿ. ಸ್ವಲ್ಪ ಮುಂದ್ಗಡೆ ಹೇರ್ ಇಲ್ಲದವರಿಗೆ ಅಥವಾ ಸ್ವಲ್ಪ ಪ್ಯಾಚಸ್ ಇದ್ದವರಿಗೆ ಇದೆಲ್ಲ ತುಂಬ ಯೂಸ್ ಆಗ್ತದೆ. ಅದನ್ನು ಪಫ್ ಅಂತ ಹೇಳೋದು, ಕಲರ್ ಪಫ್. ನೀವು ಡಾರ್ಕ್ ಬ್ರೌನ್ ಕಲ್ಲರಲ್ಲಿ ಅಥವಾ ಬ್ಲ್ಯಾಕ್ ಕಲ್ಲರಲ್ಲಿ ಯಾವುದು ಬೇಕೋ ಅದರಲ್ಲಿ ತಗೊಳ್ಬೋದು. ಈ ಥರ ಸ್ಟಿಕ್ಸ್ಗಳು ಕೂಡ ಸಿಗತ್ತೆ, ಲೈಕ್ ಹೇರ್ ಕಲರ್ ಸ್ಟಿಕ್ಸ್ಗಳು. ಸ್ವಲ್ಪ ಜನ ಫ್ರಂಟ್ ಹೇರ್ಗೋಸ್ಕರನೇ ಮಾತ್ರ ಹೇರ್ ಕಲರಿಂಗ್ ಮಾಡಿಸ್ಕೊಳ್ತಾರೆ. ಫ್ರಂಟ್ ಹೇರ್ ಮಾತ್ರ ಹಾಗೆ ಪ್ರಾಬ್ಲಮ್ ಆದರೆ ನೀವು ಹೇರ್ ಕಲರಿಗೆ ಅಂತಲೇ ಒಂದು ಸ್ಟಿಕ್ ಸಿಗತ್ತೆ. ಜಸ್ಟ್ ಆ ಫಂಕ್ಷನಿಗೆ ಹೊರಡುವ ಟೈಮಲ್ಲಿ ಅದನ್ನು ಹಚ್ಚಿಕೊಂಡ್ರೆ ಆಯಿತು. ಅವರು ಲಾಸ್ಟಲ್ಲಿ ನಾವು ಯಾವತ್ತೂ ಕೂಡ ಇಲ್ಲಿ ಒಂದು ಲಾಂಗ್ ಮಿರರ್ ಉಂಟು, ಅಲ್ಲಿ ಚೆಕ್ ಮಾಡಿ ನೋಡಿ ಅಂತ ಹೇಳ್ತೀವಿ. ಬಿಕಾಸ್ ಅವರ ಕಂಫರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದು ನೀವು ನೋಡಿರ್ಬೋದು ಇವತ್ತಿನ 2 ಮೇಕ್ ಓವರಿಗೆ ಹಾಕಿರುವ ಗೋಲ್ಡ್ ನಮ್ಮ ಸಲೋನಿಂದನೇ. ಸೊ ನಾವು ರೆಂಟೆಡ್ ಗೋಲ್ಡ್ ಕೂಡ ಕೊಡ್ತೀವಿ. ಇಂಟ್ರೆಸ್ಟ್ ಇದ್ದವರು ಬಂದು ಚೆಕ್ ಮಾಡ್ಬೋದು. ನಮ್ಮ ರೆಂಟ್ ಕೂಡ ತುಂಬ ಕಡಿಮೆನೇ ಉಂಟು. ಸೊ ಇಂಟ್ರೆಸ್ಟ್ ಇದ್ದವರು ನಮಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಹತ್ರ ಬೇರೆ ಬೇರೆದು ತುಂಬ ಗೋಲ್ಡ್ ಇವೆ. ಅದರ ನಂತರ ನಾನು ಮನೆಗೆ ಬಂದು ಏನೋ ಒಂದು ಡಯಟ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಒಂದು ವಾರ ಅಂದರೆ 2-3 ಡೇಸಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಸಂಡೇ ಟೈಮ್ ಉಂಟು. ಸೊ ನನ್ನ ಮಗ ನನಗೆ ತಿನ್ನಿಸ್ತಾ ಇದ್ದಾನೆ. ಅವನು ಈ ಥರ ಫ್ರೀ ಇರುವಾಗ ಎಲ್ಲ ಮಾಡ್ತಾನೆ. ಸೊ ಖುಷಿ ಆಗುತ್ತೆ ನನಗೆ ಅವನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಅವನಿಗೂ ಕೂಡ ನನ್ನ ಜೊತೆಗೆ ಸಂಡೇ ಅಂದರೆ ಅವನಿಗೆ ತುಂಬಾ ಇಷ್ಟ. ಮೊದಲು ನಾವು ಸಂಡೇ ಎಲ್ಲ ವರ್ಕರ್ಸಿಗೆ ಕರೀತಾ ಇದ್ವಿ. ಈಗ ನಾವು ಸಂಡೇ ಕರಿಯಲ್ಲ, ಮಧ್ಯದ ದಿನಗಳಲ್ಲಿಯೇ ಕರಿತೀವಿ. ಯಾಕೆಂದರೆ ಕೆಲಸಕ್ಕೆ ಬಂದರೆ ಹಸ್ಬೆಂಡ್ ತೋಟದ ಕೆಲಸದವರು ಬಂದರೆ ತೋಟದ ಕೆಲಸದಲ್ಲಿ ಬ್ಯುಸಿ, ಮನೆ ಕೆಲಸದವರು ಸಂಡೇ ಬಂದರೆ ನಾನು ಅವರಿಗೆ ಕೆಲಸ ತೋರಿಸೋದ್ರಲ್ಲಿ ಬ್ಯುಸಿ. ಸೊ ಅವನಿಗೆ ಟೈಮ್ ಕೊಡಲಿಕ್ಕೇ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾವೀಗ ಡಿಸೈಡ್ ಮಾಡಿದ್ದೀವಿ ಡೇಸಲ್ಲಿ ಮಾತ್ರ ಬಂದು ಮಾಡಿ ಹೋಗೋದು. ನೆಕ್ಸ್ಟ್ ಬಂದು ನೀವು ನೋಡಿರ್ಬೋದು ಅಂತ ಅಂದ್ಕೊಳ್ತೀನಿ, ನಾನು ಫ್ರೂಟ್ಸ್ ಇದು ಶಾರ್ಟ್ ಹಾಕಿದ್ದೆ. ನೋಡದಿದ್ದರೆ ಪ್ಲೀಸ್ ಚೆಕ್ ಮಾಡಿ ನೋಡಿ. ಸೊ ಎಲ್ಲ ಆದ ನಂತರ ನನ್ನ ಮಗ ಈ ಕಲ್ಲಂಗಡಿ ಹಣ್ಣನ್ನು ಒಂದು 4 ಸಲ ಕೆಳಗೆ ಹಾಕಿದ್ದ. ಸೊ ಅದನ್ನು ಕಟ್ ಮಾಡಲೇಬೇಕು ಈಗ, ಇಲ್ಲಾಂದರೆ ಹಾಳಾಗತ್ತೆ. ಸೊ ಅದನ್ನು ಕಟ್ ಮಾಡ್ತಾ ಇದ್ದೀವಿ. ಸೊ ಗೈಸ್, ನೀವು ನೋಡಿದ್ರಿ ನಾವೇನೆಲ್ಲ ಮಾಡಿದ್ದೀವಿ ಅಂತ ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಗೈಸ್.